ಬಲ್ಲಾಲ್ಸ್ ಕ್ಯಾಬೂಸಲ್ಲಿ ಇವತ್ತು ಮರುವಾಯಿ ಸುಕ್ಕ ಮಾಡುವ ಯಾವುದೇ ಮಸಾಲೆಯನ್ನು ರುಬ್ಬದೆ ಮಾಡುವಂತಹ ರೆಸಿಪಿ. ಮೊದಲಿಗೆ ಮಣ್ಣಿನ ಪಾತ್ರೆಗೆ ನಾನು ತೆಂಗಿನೆಣ್ಣೆ, 1 ಚಮಚದಷ್ಟು ಸಾಸಿವೆ, ಸ್ವಲ್ಪ ಕರಿಬೇವನ್ನು ಹಾಕ್ಕೊಂಡು ಕೈ ಆಡಿಸಿದೆ. ನಂತರ ಅದಕ್ಕೆ 1 ಇಂಚಿನಷ್ಟು ಶುಂಠಿ, 5 ರಿಂದ 6 ಬೆಳ್ಳುಳ್ಳಿ ಎಸಳುಗಳನ್ನು ಸಣ್ಣಗೆ ಕಟ್ ಮಾಡಿಕೊಂಡು ಆ್ಯಡ್ ಮಾಡಿಕೊಂಡು ಸ್ವಲ್ಪ ಕೈ ಬಿಡದಂತೆ ತಿರುಗಿಕೊಳ್ತಾ ಇದ್ದೇನೆ. 1 ಈರುಳ್ಳಿಯನ್ನು ಹಾಕಿಕೊಳ್ಳುವ, ಮಧ್ಯಮ ಗಾತ್ರದ ಈರುಳ್ಳಿ, 1 ಟೊಮೆಟೊ ಹಣ್ಣನ್ನು ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೇನೆ. ಯಾವುದೇ ಇದರಲ್ಲಿ ಮಸಾಲವನ್ನು ರುಬ್ಬಿಕೊಳ್ಳುವ ಅವಶ್ಯಕತೆ ಇಲ್ಲ. ಬ್ಯಾಚುಲರ್ ಫ್ರೆಂಡ್ಲಿ ರೆಸಿಪಿ ಅಂತಲೇ ಕರಿಬಹುದು. ಮಳೆಗಾಲಕ್ಕೆ ಇದೊಂದು ಗಂಜಿ ಜೊತೆಗೆ ಅಥವಾ ನೀರು ದೋಸೆ ಜೊತೆಗೆ ಸಖತ್ತಾಗಿರುತ್ತೆ. ತುಳುನಾಡಿನ ಫೇಮಸ್ ರೆಸಿಪಿ ಕೂಡ ಹೌದು ಇದು. 4 ಕಾಯಿ ಮೆಣಸನ್ನು ಹಾಕ್ಕೊಂಡೆ. ನಮ್ಮ ತುಳುನಾಡಿನಲ್ಲಿ ಏನಿದೆ ಆ ಮಸಾಲೆಯನ್ನು ರುಬ್ಬಿಕೊಂಡು ಹಾಕ್ಕೊಳ್ತಾರೆ. ಆದರೆ ನಾನಿಲ್ಲಿ ಸ್ವಲ್ಪ ಈಸಿ ಆಗಲಿ ಅನ್ನೋ ಕಾರಣದಿಂದ ಈ ಥರ ಮಾಡ್ತಾ ಇದ್ದೇನೆ. 1 ಚಮಚದಷ್ಟು ಉಪ್ಪು, ಅರ್ಧ ಚಮಚ ಅರಶಿನ ಪುಡಿ. ಉಪ್ಪನ್ನು ಕೊನೆಗೆ ನಾವು ಅಡ್ಜಸ್ಟ್ ಮಾಡ್ಕೊಳ್ಬಹುದು, ಕಡಿಮೆ ಇದೆ ಅಂತ ಅನಿಸಿದರೆ ಸ್ನೇಹಿತರೆ. ಸರಿಯಾಗಿ ಮಿಕ್ಸ್ ಕೊಟ್ಟೆ. ಮಧ್ಯಾಹ್ನ ಅನ್ನದ ಜೊತೆಗೆ ಸಖತ್ತಾಗಿರ್ತದೆ. ಜೀರಿಗೆ ಪುಡಿ ಅರ್ಧದಿಂದ 1 ಚಮಚ, ಕೊತ್ತಂಬರಿ ಬೀಜದ ಪುಡಿ ಅರ್ಧದಿಂದ 1 ಚಮಚ, ಗರಂ ಮಸಾಲ ಪೌಡರ್, ಅಚ್ಚ ಖಾರದ ಪುಡಿಯನ್ನು ಹಾಕ್ಕೊಂಡೆ. 1 ಚಮಚ ಹಾಕ್ಕೊಳ್ಳಿ. ಖಾರ ಕಮ್ಮಿ ಇದೆ ಅಂತ ಅನಿಸಿದರೆ ಆಮೇಲೆ ಲಾಸ್ಟಿಗೆ ಆ್ಯಡ್ ಮಾಡ್ಕೊಳ್ಬಹುದು. ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಆದರೆ ಸ್ವಲ್ಪ ಖಾರ ಕಮ್ಮಿ ಇರ್ತದೆ. ಕ್ಲೀನ್ ಮಾಡಿಟ್ಟಂತಹ ಮರುವಾಯಿ, ಮಳಿ ಅಥವಾ ಕೊಯ್ಯೋಲ್ ಅಂತ ಹೇಳ್ತೀವಲ್ಲ, ಅದನ್ನು ಆ್ಯಡ್ ಮಾಡಿಕೊಂಡೆ. ಶೆಲ್ ಫಿಶ್ ಅಂತ ಕರೀತಾರೆ ಇದನ್ನು. ಸರಿಯಾಗಿ ಮಿಕ್ಸ್ ಕೊಟ್ಟು ಬೇಯಲಿಕ್ಕೆ ಬೇಕಾದರೆ ಒಂದು ಅರ್ಧ ಗ್ಲಾಸ್ನಷ್ಟು ನೀರನ್ನು ಹಾಕಿಕೊಳ್ಳುವ. ನೀರು ಬಿಟ್ಟುಕೊಳ್ತದೆ. ಅವಾಗವಾಗ ಇದನ್ನು ತಿರುಗಿಕೊಳ್ತಾ ಬೇಯಿಸ್ಕೊಳ್ಬೇಕು. ಯಾಕಂದರೆ ಮಣ್ಣಿನ ಪಾತ್ರೆ ಆಗೋದ್ರಿಂದ ತಳ ಹಿಡಿಯುವ ಚಾನ್ಸಸ್ ಇರ್ತದಲ್ಲ. ಹಾಗಾಗಿ ಸುಮಾರು 7 ರಿಂದ 8 ನಿಮಿಷ ಇದು ಕುಕ್ಕಾಗಲಿ. ಎಸ್, ನೋಡಿ ಈಗ ಚೆನ್ನಾಗಿ ಇದು ಕುಕ್ಕಾಗಿದೆ. ಇದಕ್ಕೀಗ ಉಪ್ಪು ಕಮ್ಮಿ ಇದ್ದರೆ ಆ್ಯಡ್ ಮಾಡ್ಕೊಳ್ಬೋದು ಈ ಟೈಮಲ್ಲಿ. ಮೇಲಿನಿಂದ ಅರ್ಧ ಬೌಲ್ನಷ್ಟು ತೆಂಗಿನ ತುರಿಯನ್ನು ಹಾಕಿಕೊಂಡು ಸಣ್ಣಗೊಂದು ಮಿಕ್ಸ್ ಕೊಟ್ಟರೆ ಅದ್ಭುತವಾದ ಮರುವಾಯಿ ಸುಕ್ಕ ಯಾವುದೇ ಮಸಾಲವನ್ನು ರುಬ್ಬದೆ ಚಟ್ಪಟ್ ಅಂತ ರೆಡಿಯಾಗಿದೆ ಸ್ನೇಹಿತರೆ. ಈ ವಿಡಿಯೋಕ್ಕೊಂದು ಲೈಕ್ ಕೊಡಲಿಕ್ಕೆ ಮಾತ್ರ ಮರಿಬೇಡಿ. ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಈ ರೆಸಿಪೀಸ್ಗಳನ್ನು ಶೇರ್ ಮಾಡಿಕೊಂಡು ಬಲ್ಲಾಲ್ಸ್ ಕ್ಯಾಬೂಸಿಗೆ ಸಪೋರ್ಟ್ ಮಾಡ್ತಾಯಿರಿ ಸ್ನೇಹಿತರೆ. ಟ್ರೈ ಮಾಡ್ತೀರಲ್ಲ, ಆಮೇಲೆ ಹೇಗಾಗಿದೆ ಅಂತ ನನಗೆ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸ್ಲಿಕ್ಕೆ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.